ಸೊ ಹಾಯ್ ನಮಸ್ಕಾರ, ಹೆಂಗದ್ರಿ? ಐ ಹೋಪ್ ಎಲ್ಲ ಚಲೋ ಅದ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ನಾವು ನೂಲಿ ಒಳಗೆ ಆಮೇಲೆ ನಮ್ಮ ಬ್ಲಾಗ್ ಭಾಳ ದಿವಸ ಬಂದಿದ್ದಿಲ್ಲ. ಅಬೋ ಅನ್ಸು ಮಟ್ಟಿಗೆ 3 ತಿಂಗಳಾಗಿರ್ಬೇಕನ. ಹಂಗೆ ಅಜ್ಮಾಸ ಆತೀನಿ ವಿಡಿಯೋ ನೋಡಿಲ್ಲ ನಾನು ಎಷ್ಟು ತಿಂಗಳು ಡಿಲೇ ಆಗೈತಂತೆ. ಲಾಸ್ಟ್ ವಿಡಿಯೋ ನಂದು ಅದ್ರದ್ದು ಆಗಿತ್ತು, ಅದು ಚಾಲೆಂಜ್ ಇತ್ತಲ್ಲ ಅದ್ರ ಮೇಲೆ ಆಗಿತ್ತು. ಸೊ ಭಾಳ ದಿವಸ ಮತ್ತೆ ಬಂದೀವಿ. ಸೊ ಇದ್ಮೇಲೆ ಕಂಟಿನ್ಯೂ ಎದಕ್ಕಂದ್ರೆ ನಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗ್ಯಾವ. अभी मजा आएगा ना भिड़ो. 9th ಸ್ಟ್ಯಾಂಡರ್ಡ್. ಸೊ ಇನ್ಮೇಲೆ ಕಂಪ್ಲೀಟ್. ಯಾಕಂದ್ರೆ ನಮ್ದು ಈಗ ಸುಟಿ ಯಾವಾಗ ಸಿಕ್ಕಿತ್ತಂದ್ರೆ ಈಗ ನಮ್ದು ಫ್ರೈಡೇ ಎಕ್ಸಾಮ್ ಮುಗ್ದಿದ್ದು. ಇವತ್ತು ಬಂದ್ಬಿಟ್ಟು ಮಂಡೇ. ಸ್ಯಾಟರ್ಡೇ ನಾ ಇಲ್ಲಿ ಬಂದಿದ್ದೆ ರಾತ್ರಿ ನೂಲ್ವಿಗೆ ಬಂದಿದ್ದೆ ಸ್ವಲ್ಪ ಸ್ಟೇ ಮಾಡೋಕ್ಕೆ. ಹಂಗಾಗಿ ನಾ ಸ್ಯಾಟರ್ಡೇ ನೈಟ್ ಸ್ಟೇ ಮಾಡೋಕ್ಕೆ ಬಂದಿದ್ದೆ. ಸಂಡೇ ಒಂದು ದಿವ್ಸ ಉಳಿದೆ, ಇವತ್ತಿನ ದಿವ್ಸ ಉಳಿದು ಹೋಗಿದೆ. ಇದಕ್ಕಂದ್ರೆ ಇಲ್ಲದಲ್ಲ, ಅಲ್ಲಿ ಹೊಸ ಮನೆ ಕಟ್ಟಿ ಸ್ಲ್ಯಾಪ್ ಹಾಕಂತಾರೆ. ಅದನ್ನೊಂದು ನೋಡ್ಕೊಂಡು ಸೀದಾ ಹೋಗೋಣಂತ ಧಾರವಾಡಕ್ಕೆ. ಅದನ್ನು ಒಬ್ಬನ ಹೊಂಟೀನಿ. ನೂಲಿಂತ್ರ ಹಿಡಿದು ಸೀದಾ ಧಾರವಾಡಕ್ಕೆ ಒಬ್ಬನ ಹೊಂಟೀನಿ. ಮತ್ತು ಇಲ್ಲಿಂದ ಸೀದಾ ಹುಬ್ಳಿಗೆ ಹೋಗ್ಬೇಕು, ಅಲ್ಲಿಂದ ಧಾರವಾಡ ಹೋಗ್ಬೇಕು. ಒಬ್ಬನ ಹೊಂಟೀನಿ ಲಾಸ್ಟಿಗೆ ಮನೆಗೆ ಹೋಗೋ ತನಕ ಬ್ಲಾಗ್ನೊಳಗೆ. ಸೊ ನ್ಯೂ ಬ್ಲಾಗ್ ಒಳಗೆ ಎಂಟು ತನಕ ಇರ್ರಿ, ನೋಡೋಣಂತ ಹಳ್ಳಿದು ವೈಬ್. ಫಸ್ಟ್ಲೇ ಮಿನಿ ವ್ಲಾಗ್ ತೋರಿಸಿದೆ ನಿಮ್ಗೆ ಹೆಂಗೆ ಅಂತ. ಆಮೇಲೆ ಈಗ ಮಿನಿ ವ್ಲಾಗ್ ಸ್ಟಾಪ್ ಆಗೈತಿ. ಮಿನಿ ವ್ಲಾಗ್ ಬಿಡೋಂಗಿಲ್ಲ ಈಗ, ಓನ್ಲಿ ಲಾಂಗ್ ಫಾರ್ಮ್ ಕಂಟೆಂಟ್ ಅಷ್ಟೇ ಫೋಕಸ್ ಮಾಡ್ತೀನಿ. ಸೊ ಆಮೇಲೆ ಕಾಮಿಡಿ ಚಾನಲ್ ರಿಸ್ಟಾರ್ಟ್ ಮಾಡೋದೀನಿ, ಧಾರವಾಡ ಕಾಮಿಡಿ ಫೈಲ್ಸ್ ಅಂತಷ್ಟು ಐತಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ವೀಡಿಯೋಸ್ ಯಾವಾಗ ಬರ್ತಾವಂದ್ರೆ ವೀಡಿಯೋಸ್ ಬಂದುಬಿಟ್ಟು ಸಂಡೇ ಬರ್ತಾವೆ. ಸಂಡೇ ವೀಕ್ಲಿ ಒಂದು ಬರ್ತೈತೆ ವಿಡಿಯೋ. ಸಂಡೇ ವೀಕ್ಲಿ ಒಂದು ಬರ್ತೈತೆ ವಿಡಿಯೋ, ಶಾರ್ಟ್ಸ್ ಏನೋ ಲಾಂಗ್ ಫಾರ್ಮ್ ಕಂಟೆಂಟ್. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೈತಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಬ್ಲಾಗ್ಲಾಗ ಅಂತ ಕೈರಿ ಮಜಾ ಮಾಡ್ತೈತಿ. ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರ ಚಾನಲ್ ಹೊಸ ಬರೋದಿಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಮಕ್ಕ ತಗೊಂಡೆ ನಾ ಬರೀ ಏನು ಸ್ನಾನ ಮಾಡ್ಬೇಕು, ನೀರು ಮಾಡೋದು ಸ್ನಾನ. ಅದಕ್ಕೆ ಇಲ್ಲೂ ಬಿಸಿಲು ಜಾಸ್ತಿನೇ ಐತಿ. ಧಾರವಾಡ ಕಣ್ಣು ಜಾಸ್ತಿ ಐತಿ, ಹುಬ್ಳಿ ಕಣ್ಣು ಜಾಸ್ತಿನೇ ಐತಿ, ಇಲ್ಲೂ ಜಾಸ್ತಿನೇ ಐತಿ, ಎಲ್ಲ ಕಣ್ಣು ಜಾಸ್ತಿ ಐತಿ. ಈ ಬೆಳಗಿದ ಟೈಮಿಂಗ್ ಕರೆಕ್ಟ್ 7:56 ಆಗಿತ್ತು ಟೈಮ. ಸೊ ಇದು ಹಳ್ಳಿ, ಇಲ್ಲಿ ಬಂದ್ಬಿಟ್ಟು ನಾವು ಇರೋದು. ಸೊ ಬರ್ರಿ, ನೀವು ಹಂಗೆ ವ್ಲಾಗ್ ಎಂಟು ತನಕ ಇರಿ. ಐ ಹೋಪ್ ನಿಮ್ಗೆ ಇಷ್ಟ ಆಕೈತೆ ಅನ್ಕೋತೀನಿ ಈ ವ್ಲಾಗ. ಆಮೇಲೆ ವ್ಲಾಗ್ ಹೆಂಗೆ ಬರ್ತಾವೆ ಕೇಳತ್ತೀರಿ ಭಾಳ ಮಂದಿ. ವ್ಲಾಗ್ ಬಂದ್ಬಿಟ್ಟು ಐ ಥಿಂಕ್ ವೀಕ್ ಒಳಗೆ ಒಂದು 3 ವೀಡಿಯೋಸ್ ಬರ್ತಾವೆ ಲಾಸ್ಟ್. ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಇದೆ ವ್ಲಾಗ್ ಒಳಗೆ. ಬರ್ರಿ ಸ್ವಲ್ಪ ಇಷ್ಟ ಮಾಡೋಣ. ನಾವು ಶಕ್ತಿ ಬರ್ಬೇಕಲ್ರಿ ಅಡ್ಡಾಡಿ ಹಾಕಿ. ಈಗ ಕಟಿಂಗ ಮಾಡಿಸಿಲ್ಲ. ಸೊ ಈಗ ಜಸ್ಟ್ ನಮ್ಮ ಸ್ನಾನ ಆಯ್ತು, ಏನೂ ಮಿಸ್ಸಿಂಗ್ ಇಲ್ಲ. ಬರ್ರಿ ಚೇಂಜ್ ಮಾಡೋಣ. ಸೊ ಈಗ ಸ್ವಲ್ಪ ಹ್ಯಾಂಗಿಂಗು, ಸ್ವಲ್ಪ ಕಟ್ ಕುಂದರಲ್ಲ, ಅದು ಕಟ್ ಹಚ್ಚೀನಿ ವಿಭೂತಿ. ಸೊ ಈಗ ಜಸ್ಟ್ ನಮ್ಮ ಸ್ನಾನ ಆಯ್ತು. ಈಗ ನಾಷ್ಟ ಮಾಡ್ಬೇಕು. ನಾಷ್ಟದೊಳಗೈತಿ ಮಸ್ತ್ ಪಡ್ಡು. ಅದು ಎಲ್ಲೇ ಗ್ಯಾಸ್ ಮೇಲಲ್ಲ, ಒಲೆ ಮೇಲೆ, ಅಂದ್ರೆ ಕಟ್ಟಿಗೆ ಹಚ್ಚಿ ಹಸ್ತಾರಲ್ಲ ಹಂಗೆ ಮಾಡ್ಯಾರಿ. ನಮ್ಮ ಕಡೆ ಎಲ್ಲ ಗ್ಯಾಸ್ ನಡೀತಾವ, ಅದ್ರ ಈ ಕಡೆ ಎಲ್ಲ ಒಲೆ. ಸೊ ಬರ್ರಿ ಬಡ ನಾಷ್ಟ ಮಾಡೋಣ. ಬರ್ರಿ. ಹೆಂಗೆ ಕಾಣತ್ತೆ ನೋಡ್ರಿ. ಸ್ವಲ್ಪ ನಮಸ್ಕಾರ ಮಾಡಕ್ಕೆ ಬಂದಿವ್ರಿ. ಈಗ ಚಲೋ ಐತೆ ನೋಡ್ರಿ. ಬರೀ ಹೋಗೋಣ. ಇದು ಸ್ವಲ್ಪ ಹೈಟ್ ಐತ್ರಿ, ಅಂದ್ರೆ ನಂದು ಸ್ವಲ್ಪ ಹೈಟ್ ಕಮ್ಮಿ ಐತಿ, ನಾನು ಸ್ವಲ್ಪ ಹೈಟ್ ಜಾಸ್ತಿ ಐತಲ್ಲ, ಬಡಿತೈತಿ. ಆಗಲೂ ಬಡ್ದಿತ್ತು. ಕದ ಮುಚ್ಚಿ ಲೈಟ್ ಆಫ್. ಈ ವ್ಲಾಗ್
ಸೊ ನಾವೆಲ್ಲ ತಿನ್ನತ್ತೇವೆ ಪಡ್ಡು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತೈತಿ ಅಂದ್ರೆ ಕ್ಯಾಪ್ ಕರೆಕ್ಟ್ ವರ್ಕ್ ಆಗಲ್ತ, ಹ್ಯಾಂಗೆ ಭಾಳ ಆಗ್ತೈತಿ. ಎಲ್ಲ ಸ್ಟೋರೇಜ್ ಕ್ಲಿಯರ್ ಮಾಡಿದ್ರು ಸ್ವಲ್ಪ ಎಡಿಟಿಂಗ್ ಆ್ಯಪ್ಸ್ ಭಾಳ ಸ್ಪೇಸ್ ಆಗತ್ತವ. ಎಷ್ಟು ಮಾಡ್ರೆ ಪ್ರಾಬ್ಲಮ್ ಭಾಳ ಆಗ್ತೈತಿ. ಈಗ ಸದ್ಯಕ್ಕೆ ಪಡ್ತಿಂದ ವಿಶೇಷ ಮಾಡ್ಯಾರ. ಸೊ ನಾವು ಅಜ್ಜ ಹೊಂಟೇವಿ ಈಗ ಕಿರಾಣಿ ಅಂಗಡಿಗೆ. ಒಂದು ಸ್ವಲ್ಪ ಕಿರಾಣಿ ಐತಂತ ಅಂದ್ರೆ ರೇಷನ್, ಸೋಪ್, ಪೇಸ್ಟ್ ಅವೆಲ್ಲ ತರಕ್ಕೆ ಹೋಗುಂಬರ್ರಿ. ಕಟಿಂಗ ಮಾಡಿಸ್ಬೇಕು ನಾವು, ನೀವು ಕೂಡ ಕಟಿಂಗ್ ಮಾಡಿಸ್ತೇವೆ ಮೊದಲು. ಚಂಗಿಲ್ಲಿ ಸೊ ಇಲ್ಲೇ ನೋಡಾಕ್ತಿಲ್ಲ, ಇದು ಹಳ್ಳಿ. ಟೆರೇಸ್ ಮೇಲೆ ಬಂದೆ ನಾವೀಗ. ರೇಷನದು ಲಿಸ್ಟ್ ಇತ್ತು ತೊಗೊಂಬಂದು, ಬೆಲ್ಲ ಮತ್ತು ಏನಂತಾರೆ ಪೇಸ್ಟ್, ಸೋಪ್ ಮತ್ತು ಅಕ್ಕಿ ಇವು ಸ್ವಲ್ಪ ಹಂಗೆ ತೊಗೊಂಬಂದ್ವಿ. ಸೊ ಇದು ಬಿಟ್ಟು ನಾವು ಬಿಸಿಲು ಕುಕ್ಕಾಗತ್ತೆ ನಮಗೆ ಭಾಳ ಕೆಟ್ಟ. ಎಷ್ಟು ಚೆಂದ ಅನ್ಸೈತೆ ನೋಡ್ರಿ ಹಳ್ಳಿ. ಅಷ್ಟೇ ಖಾರ ಸುಡಾತ ನಮ್ಮ ಈಗ. ಬಿಸಿಲು ಮಾತ್ರ ಭಾಳ ಅಂದ್ರೆ ಭಾಳ ಐತಿ, ಜಾಸ್ತಿ ಐತಿ ಅಂದ್ರಕ್ಕೂ ಹಂಗಿಲ್ಲ. ಇದೇನಂತ ಹೇಳ್ತೀನಿ ನೋಡ್ರಿ, ಗೊತ್ತಿರ್ತೈತಿ ಅಂದರು ಸ್ವಲ್ಪ ಮಂದಿಗೆ ಯಾರಿಗೆ ಗೊತ್ತಿಲ್ಲಪ್ಪ ಅವ್ರಿಗಿದು. ನೋಡ್ರಿ ಇಲ್ಲಾರ ಬ್ಲಾಕ್ ಮಾಡ್ಯಾರ, ಅರ್ಧ ಮನೆ ಐತಿ. ಟೆರೇಸ್ ಮೇಲೆ ಹೋಗ್ಬಾರ್ದು ಸೈಕಲ್ ಬ್ಲಾಕ್ ಮಾಡ್ಯಾರ. ಇಲ್ಲೊಂದು ಐತಿ ನೋಡ್ರಿ, ಇಲ್ಲೊಂದು ಐತಿ. ಇದು ಬಂದ್ಬಿಟ್ಟು ಇವ್ರದ್ದು, ಕೆಳಗಿನವ್ರದ್ದು. ಇದು ಬಂದ್ಬಿಟ್ಟು ನಮ್ಮದು. ಅಂದರೆ ಈಗ ಒಲೆ ಮೇಲೆ ಇದಸ್ತಾರಲ್ಲ, ಒಲೆ ಕಟ್ಟಿಗೆ ಹಾಕಿ ಬೆಂಕಿ ಹಚ್ತಾರಲ್ಲ, ಅದ್ರ ಹೊಗೆ ಇಲ್ಲಿಂದ ಹೊರ ಬರ್ತೈತೆ ರೀ. ತೋರಿಸ್ತೀನಿ ಓಕೆ. ಫ್ಲ್ಯಾಶ್ ಆನ್ ಮಾಡ್ತೀನಿ ನಿಮ್ಗೆ, ಫ್ಲ್ಯಾಶ್ ಅಂದ್ರೆ ಟಾರ್ಚ್ ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಕಂಡ್ರೆ ನೋಡಿರಿ. ಓಕೆ, ತಪ್ಪಿ ನನ್ನ ಫೋನ್ ಏನಾರ ಅಲ್ಲಿ ಬಿತ್ತಂದ್ರೆ ಢಮಾರ್. ಇದಕ್ಕಂದ್ರೆ ತಳಗಲ್ಲಿ ನೀರು ಇಟ್ಟಾರೆ ಕತ್ತಮ್ಮ ನನ್ನ ಫೋನಲ್ಲಿ. ಆಮೇಲೆ ಈ ಫೋನ್ ಅಂತೂ ಭಾಳ ಕಡಾಯ್ತೈತಿ, ಭಾಳ ಅಂದ್ರೆ ಭಾಳ ಕಡಾತೈತಿ. ಅದಕ್ಕಂದ್ರೆ ಇದ್ರೊಳಗೆ ಸ್ಟೋರೇಜ್ ತಡಕ್ಕೆ ಆವಲ್ತು. ಇದನ್ನ ಈಗ ವಿಡಿಯೋಸ್ ಐತಲ್ಲ ಏನೆಲ್ಲ ಹೋಗಿ ನಮ್ಮ ಮನ್ಯಾಗ ಹೋಗಿ ನಮ್ಮ ಮಮ್ಮಿ ಫೋನ್ ಎಡಿಟ್ ಮಾಡೋಕ್ಕಾಕೈತಿ. ನಮ್ಮ ಮಮ್ಮಿ ಫೋನ್ ಸ್ವಲ್ಪ ಕಾಡ್ತೈತಿ. ಎಲ್ಲ ಅವ್ರ ಫೋನು ಅವ್ರ ಸ್ಟೋರೇಜ್ ತುಂಬಿರ್ತೈತಿ. ಈಗ ನಂಗೆ ಈ ಫೋನ್ ಅಂತೂ ಇಷ್ಟು ಸ್ಟೋರೇಜ್ ಕ್ಲೀನ್ ಮಾಡಿಲ್ಲ. ನಾ ಈಗ 2 ಆ್ಯಪ್ ಇಟ್ಕೊಂಡಿನಿ. ಒಂದು ವಿಡ್ಮೇಟೆ, ಒಂದು ವಿಡ್ಮೇಟ್. ನಮ್ಮ ಕಡೆ ಜಾಸ್ತಿ ಏನು ಆ್ಯಪ್ಸ್ ಇಲ್ಲ. ಇನ್ಶಾರ್ಟ್ ಒಂದು ಐತಿ, ಕ್ಯಾಪ್ಕಟ್ ಒಂದು ಐತಿ, ವಿಡ್ಮೇಟ್ ಒಂದು ಐತಿ, ಅದು ಪ್ರೋಟೋ VPN ಒಂದು ಐತಿ ಕ್ಯಾಪ್ಕಟ್ ಸಂಬಂಧ. ಜಾಸ್ತಿ ಅಂದರೆ 2 ಗೇಮ್ಸ್ ಅದಾವೆ, ಅವಂದ್ರೆ ಅಷ್ಟು ತಡೆಯಂಗೆ ಅಲ್ಲ. ಅಷ್ಟೇ ಇಟ್ಕೊಂಡಿನಿ. ಭಾಳ ಅಂದ್ರೆ ಭಾಳ ಫೋನೊಳಗಿದ್ದು ವೀಡಿಯೋಸ್ ಎಲ್ಲ ಡೆಲಿಟ್ ಮಾಡ್ಬೇಕಂದ್ರೆ ಕೆಲವು ಮೀಮ್ಸ್ ಅದಾವೆ, ಕಾಮಿಡಿ ಮೀಮ್ಸ್ ಅವೆಲ್ಲ ಬ್ಲಾಗ್ನ ಅವಾಗ ಹಾಕಕ್ಕೆ ಇಟ್ಟಿರ್ತೀನಿ. ಆದರೆ ಫೋನ್ ಮಾತ್ರ ಭಾಳ ಅಂದ್ರೆ ಭಾಳ ಕಡಾತೈತಿ. ಹ್ಯಾಂಗರ್ ಇಷ್ಟ ಆಗೈತೆ ಹೇಳ್ರಿ ಇದು ಫೋನು, ಲಿಟ್ರಲಿ ಭಾಳ. ಈಗ ನಾ ಏನು ಮಾಡ್ಬೇಕಂತ ಗೊತ್ತಾಗ್ತು, ಕೈ ಒಂದು ಮುಸಾದೈತಿ. ಅದಕ್ಕಂದ್ರೆ ಸ್ವಲ್ಪ ಸ್ಟಿಕ್ಕು ತಂದಿಲ್ಲ ಆ ಟೈಮಿಗೆ. ಏನು ಮಾಡ್ತೀವಿ, ಈ ಬ್ಲಾಗ್ ಸಣ್ಣದಾಗೋದ ನೆಕ್ಸ್ಟ್ ಇದೊಂದು ಮಾತು ಹೇಳೋದು ಮಾಡ್ತಿದ್ದೆ. ಏನು ರೀಪ್ಪ ಅಂದ್ರೆ ನಾವು ಮಾಡಿರೋದು ಒಂದು ಮಸ್ತ್ ಚಾಲೆಂಜ್ ಅಂದ್ರೆ ಹಾಗಲ್ಲ, ಬಿಸಿಲಾಗ ನಿಂತ ಅಷ್ಟು ಹಂಗೆಲ್ಲ ಇಲ್ಲ. ಕಾಣತೀನಿ ಚೇಂಜ್ ಮಾಡೋದು ಏನೋ ಅಂತಾರಲ್ರಿಪ್ಪ, ಅದು ನಗರಿ ಅಷ್ಟ. ಚಾಲೆಂಜ್ ಆಗಿ ತೊಗೋತೀನಿ. ಡೈಟ್ ಮಾಡ್ತೀನಿ ಸಪ್ರೇಟ್ ಒಂದು. ಹೊರಗಿನ ಜಂಕ್ ಫುಡ್ ಏನೂ ತಿನ್ನೋಂಗಿಲ್ಲ, ಏನೂ ತಿನ್ನೋಂಗಿಲ್ಲ. ಪಿಜ್ಜಾ, ಬರ್ಗರ್ ಎಲ್ಲ ದೂರ. ರೊಟ್ಟಿ ಮಸ್ತ್, ಪಲ್ಯ, ಅನ್ನ, ಸಾರು, ಮೊಸರು ಇಷ್ಟು ಊಟ ಮಾಡೋದೆ. ಬೆಳಕು ಕಡ್ಲಿ ತಿನ್ನೋದು, ಜಿಮ್ಮಿಗೆ ಹೋಗೋದು ಫುಲ್. ಸ್ವಲ್ಪ ಏನಾರ ಚೇಂಜಸ್ ಆಕೈತೆ ನೋಡು. 3 ತಿಂಗಳದೊಳಗೆ ಏನು ಚೇಂಜಸ್ ಆಕೈತೆ ಇಲ್ಲ ನೋಡೋಣ ಅಂತ
ಸೊ ಇದು ಯಾವಾಗ ಸ್ಟಾರ್ಟ್ ಮಾಡೋದೇ ಅಂದ್ರೆ ನಾಳೆ ಅಂತ. ಎದಕ್ಕಂದ್ರೆ ನಾನು ಇವತ್ತು ಊರು ಬಿಡ್ತೀನಿ. ಎದಕ್ಕಂದ್ರೆ ನಾಳೆ ಹುಬ್ಳಿ ಬಂದ್ ಐತಿ. ಎದಕ್ಕಂದ್ರೆ ಹೋಳಿ ಹುಣ್ಣಿ ನಾಳೆ ಐತಿ ಹುಬ್ಳಿ ಒಳಗೆ. ನಮ್ಮ ಒಂದು ಸಪ್ರೇಟ್ ಇರ್ತಾವೆ. ಇಲ್ಲೇ ನಮ್ಮ ಧಾರವಾಡಕ್ಕಿಂತ ಅವಕ್ಕಿಂತ ಮುಂಚೆನೇ ಇಲ್ಲಿ ಮುಗಿತು ಹೋಳಿ ಹಬ್ಬ. ನಮ್ದು ಯಾವಾಗ ಸಾಟರ್ಡೆ ಐತಲ್ಲ, ಸಾಟರ್ಡೆ ಕೈ ಭಾಳ ಸಾಕೈತ್ರಿ. ಸಾಟರ್ಡೆ ನಮ್ದು ಹೋಳಿ ಹಬ್ಬ ಆಯ್ತಂದ್ರೆ ಇಲ್ಲಿ ಅನ್ಸೋ ಮಟ್ಟಿಗೆ ಥರ್ಸ್ಡೇ ಇಲ್ಲ ಫ್ರೈಡೇ ಇತ್ತು ಅನ್ಸೋ ಮಟ್ಟಿಗೆ. ಥರ್ಸ್ಡೇ ಇರ್ಬೇಕನ, ಥರ್ಸ್ಡೇನೂ ಇತ್ತು. ಹಂಗೆ ನಮ್ಮ ಕಡೆ ಸಾಟರ್ಡೆ ಐತೆ. ಇಲ್ಲಿ ಹುಬ್ಬಳ್ಳಿ ಒಳಗೆ ಬಂದ್ಬಿಟ್ಟು ನಾಳೆ ಟ್ಯೂಸ್ಡೇ ಐತಿ. ಅಂದ್ರೆ ಅದರ ಸಂಬಂಧ ಲೋಕಲ್ ಬಸ್ ಅಷ್ಟ ಹೊಂದ್ತಾವೆ. ಜಾಸ್ತಿ ಅಂಗಡಿ ಅಲ್ಲೂ ಓಪನ್ ಇರಂಗಿಲ್ಲ. ಅದಕ್ಕಂತ ಧಾರವಾಡ ಹೋಗೋ ಹಂಗಾಗಿತ್ತು. ಎಲ್ಲ ಹೋಳಿ ಹಬ್ಬ ಇತ್ತಲ್ಲ, ಒಂದು ಅಂಗಡಿ ಕೂಡ ಓಪನ್ ಇದ್ದಿಲ್ಲ. ಒಂದು ಇದ್ದಿಲ್ಲ. ಬಸ್ ಎಲ್ಲ ಬಂದಿದ್ದು, ಲೋಕಲ್ ಬಸ್ ಅಷ್ಟೇ ಇದ್ದು. ಅಲ್ಲಿ ಹುಬ್ಳಿ ಒಳಗೆ ಏನು ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ನಮಗೇನು ಸ್ವಲ್ಪ ಧಾರವಾಡ ಕಡೆ ಅಪ್ಡೇಟ್ರ್ ಸಿಗ್ತೈತಿ, ಹುಬ್ಳಿ ಕಡೆ ನಮಗೇನು ಗೊತ್ತಿಲ್ಲ. ಅದಕ್ಕೆ ನಾ ಆ ಥರ ಮನೆ ಇವತ್ತೇ ಬಿಟ್ಬಿಡ್ತೀನಿ. ನಂಗೆ ಇವತ್ತೇ ಬಿಟ್ಟು ಚಾನ್ಸ್ ಐತಿ ಭಾಳ. ಇದಕ್ಕಂದ್ರೆ ಮತ್ತು ನಾ ಹೇಳ್ಬೇಕಂದ್ರೆ ನಿನ್ನೆ ಹೊಂಟಿದ್ದೆ. ಅಜ್ಜಿ ಇಲ್ಲ ಕುಂದಿಸಿದ್ದು ಹೋಗ ಅಂತಂದ್ರೆ ಸ್ಲ್ಯಾಪ್ ಹಾಕೋದಂತ ನಾ ಅಂದೆ ಮೊದಲ ಬ್ಲಾಗ್ ಒಳಗೆ. ಆದ್ರಿಲ್ಲ, ಅವ್ರು ನಾಳೆ ಹಾಕೋರಂತ ಸ್ಲ್ಯಾಪ್. ಸೊ ಅದರ ಸಂಬಂಧ ನಾನು ವೇಟ್ ಮಾಡೋಕೆ ಬರೋಂಗಿಲ್ಲ. ಅಂದ್ಕೊಂಡಿದ್ದೆ ಹಾಕ್ತಾರೆ, ವೀಡಿಯೋ ಮಾಡ್ಕೊಂಡು ಹೋದ್ರೆ ಆತ. ನಾ ಮಾಡಿದ್ದೆ ವೀಡಿಯೋ ಮಾಡ್ಕೊಂಡು ಹೋದ್ರೆ ಅಂತ ಆತಂದ್ರೆ ನಾನು ಅಂದ್ಕೊಂಡಿದ್ದೆ, ಆದ್ರೆ ಆಗಲಿಲ್ಲ. ಸೊ ಅದಕ್ಕೆ ನಾವು ಇವತ್ತು ಸಂಜೆಗೆ ಒಂದು 4-5 ಗಂಟೆ ಅಂದ್ರೆ ಬಿಟ್ಟು ಸೀದಾ ಹೋಗಿ ಧಾರವಾಡಕ್ಕೆ ಒಬ್ಬರೇ ಹೊಂಟೇವಿ. ಫಸ್ಟ್ ಟೈಮ್ ನಾವು ಜಾಸ್ತಿ ಅಂದ್ರೆ ಧಾರವಾಡ ಹುಬ್ಳಿ ತನಕ ಅಷ್ಟು ಅಡ್ಡಾಡೀವಿ ಹೊರತು ನಾವು ಹಿಂಗೆ ನೂಲ್ ಬಿ ಅಂತ ಸೀದಾ ಧಾರವಾಡ ಹಂಗೆ ಅಡ್ಡಾಡಿಲ್ಲ. ನೋಡಿರಿ ಬ್ಲಾಗ್ ಒಳಗೆ ಏನು ಆಗ್ತೈತೆ ಬ್ಲಾಗ್ ಒಳಗೆ ಅಂತ ಕರಿ. ಆಮೇಲೆ ನಿಮ್ಗೆ ಬ್ಲಾಗದ್ದು ಡೇ ಗೊತ್ತಿಲ್ಲ ಯಾವಾಗ ನಾನು ಬ್ಲಾಗ್ ಬರ್ತಿದ್ದೆ ಅಂತ. ಸೊ ಆ ಡೇ ಹೇಳ್ತೆ ನೋಡಿರಿ. ಒಂದೇನಂತ ನಾನು ವೀಕ್ಲಿ 3 ವ್ಲಾಗ್ ಹಾಕ್ತೇನೆ. ವೀಕಿಗೆ 3 ವ್ಲಾಗ್ಸ್ ಹಾಕ್ತೇನೆ, ನಾನು ಅಪ್ಲೋಡ್ ಮಾಡ್ತೀನಿ. ಇದು ಧಾರವಾಡ ಶೋ ವ್ಲಾಗ್. ಸೊ ಈ ಒಂದು ಚಾನಲ್ ಐತಿ. ನಾ ಅದು ಮಿನಿ ವ್ಲಾಗ್ ಚಾನಲ್ ಅಂದ್ಬಿಟ್ಟು ಈಗ ನಾನು ಯಾರು ಸಬ್ಸ್ಕ್ರೈಬ್ ಹೊಡೆದಿಲ್ಲ ಅನ್ಸಬ್ಸ್ಕ್ರೈಬ್ ಹೊಡ್ಬಿಟ್ರಿ. ಯಾಕಂದ್ರೆ ಅದು ನಂಗೆ ಹಿಡೋಕ್ಕಾಗಿಲ್ಲ. ನಾ ಎದಕ್ಕಂದು ಹಿಡ್ಕೊಂಡಿದ್ದೆ ಅಂದ್ರೆ ಇದಕ್ಕೆ ನಾನು 2 ಚಾನಲ್ ಬಿಟ್ಟು ಒಂದು ಚಾನಲ್ ಮೇಲೆ ಫೋಕಸ್ ಮಾಡಿದ್ದೆ. ಅಂದರೆ ಈಗ ನಾ 3 ಚಾನಲ್ ಅದ. ನನ್ನ ಕೈ ಭಾಳ ಹುಷಾರೈತ್ರಿ. ಫೋನೆಲ್ಲ ಇದು ಹೋಗ್ಲಿ ಬರ್ರಿ. ಹೋಗ್ಲಿ ಬಿಡ್ರಿ. ನಾನು ಬಂದುಬಿಟ್ಟು 3 ಚಾನಲ್ ಈಗ ಪ್ರೆಸೆಂಟ್ ಹಾಗೆ ನಾನು ಸದ್ಯಕ್ಕೆ. ಒಂದು ಧಾರವಾಡ ಕಾಮಿಡಿ ಬಾಯ್ಸ್, ಅದು ನಿಮ್ಗೆ ಗೊತ್ತೈತಿ. ಫ್ರೆಂಡ್ಸ್ ಎಲ್ಲ ಸೇರಿ ಚಾನಲ್ ಮಾಡಿದ್ವಿ, ವೀಡಿಯೋ ಮಾಡಿದ್ವಿ. ಲಾಸ್ಟ್ ವೀಡಿಯೋ ಒಂದು 2 ಇಯರ್ಸ್ ಇಲ್ಲ 1 ಇಯರ್ಸ್ ಆಗಿರ್ಬೇಕು. ಸೊ ಅದೊಂದಾಗಿತ್ತು. ಆಮೇಲೆ ಇದೊಂದು ಧಾರವಾಡ ಶೋ ವ್ಲಾಗ್ಸ್. ಲಾಸ್ಟ್ ವೀಡಿಯೋ ಸನ್ ಚಾಲೆಂಜ್ ಟೆರಸ್ ಮನ್ ಚಾಲೆಂಜ್ ಇರುತ್ತೆ ನೋಡ್ರಿ. ಇಷ್ಟು ತನಕ ಭಾಳ ಮಾತಾಡಿದ್ದೆ ಅನ್ನಿಸ್ತಿರ್ಬೋದು. ನನಗೆ ಅನಿಸಿತ್ತದ ಹೆಂಗೆ ವಿಡಿಯೋ ತಾನೇ ಆಫ್ ಆಗೈತಿ. ಸ್ಟೋರೇಜ್ ಸಂಬಂಧ ತಾನೇ ಆಫ್ ಆಗೈತೆ ವಿಡಿಯೋ. ಎಷ್ಟೊತ್ತು ಮಾತಾಡಿದ್ದೆ ನಾನು. ಏನು ರೀ ಅಂದರೆ ನಿಮ್ಗೆ ನಾ ರೂಟೀನ್ ಈಗ ನೀವು ನಂಗೆ ಅದ್ರೊಳಗೆ ಏನು ಹೇಳ ಅಂತ ನೋಡೋಕೆ ಹೋಗಂಗಿಲ್ಲ. ಅದಕ್ಕೆ ಬಿಸಿಲು ಭಾಳ ಐತಿ. ನಂದು ಸ್ಕ್ರೀನ್ ಅಷ್ಟು ಕರೆಕ್ಟ್ ಕಾಣೋಂಗಿಲ್ಲ. ಇಲ್ಲಿ ಎಲ್ಲೂ ನೇರಳು ಇಲ್ಲ. ಮತ್ತು ತಳಕ್ಕೂ ನೋಡ್ಕೊಂಡು ಬರ್ಬೇಕು ನಾವು. ಸೊ ಚಾಲೆಂಜ್ ಗೊತ್ತೈತಲ್ಲ ಹೆಂಗೆ ಅಂದ್ರೆ ನಾವು ತಳ್ಳಿಂತ ದಪ್ಪ ಆಗತ್ತೀವಿ. ಜಿಮ್ಮಿಗೆ ಹೋಗೋದು ಎವ್ರಿಡೇ. ಹೊರಗಿನ ಜಂಕ್ ಫುಡ್ಲ ಬಿಡೋದು. ಈ ಚಾಲೆಂಜ್ ಬಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಆಕೈತಿ. ಆಮೇಲೆ ಈಗ ನಂದು ರೂಟೀನ್ ಹೇಳ್ತೇನೆ. ನಂದು ಮಿನಿ ವ್ಲಾಗ್ ಬಂದ್ಬಿಟ್ಟು ಕ್ಲೋಸ್ ಆಗೈತಿ. ನಂದು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಂಗಿಲ್ಲ. ಏನಿದ್ರು ಇದು ಲಾಂಗ್ ಫಾರ್ಮ್ ಕಂಟೆಂಟ್, ಲಾಂಗ್ ವಿಡಿಯೋ. ಸೊ ಇದು ಬಂದ್ಬಿಟ್ಟು ಎವ್ರಿ ಸಾಟರ್ಡೇ ಬರ್ತೈತಿ. ಆದರೆ ಈಗ ಸುಟಿ ಒಳಗೆ ಅದು ಜೂನ್ ಒಳಗೆ ಹೇಳತ್ತೀನಿ. ನಾನು ಜೂನಿಂದ ಈಗ ಹೇಳತ್ತೀನಿ. ಜೂನ್ ಒಳಗೆ ಸ್ಕೂಲ್ ಸ್ಟಾರ್ಟ್ ಆಗೋ ಸಂಬಂಧ ಸಾಟರ್ಡೆ ಅಷ್ಟೇ ಬರ್ತೈತಿ ವಿಡಿಯೋ. ಅವಾಗ ಸಂಬಂಧ ಸಾಟರ್ಡೆ ಅಷ್ಟೇ ಬರ್ತೈತಿ. ಆಮೇಲೆ ಬಂದುಬಿಟ್ಟು ನಂದಿಗೆ ಈಗಿನ ಸುಟಿನಾಗಿಂದ ಟೈಮ್ ಸುಟಿನಾಗಿಂದ ಬಂದುಬಿಟ್ಟು ಎವ್ರಿ ವೀಕಿಗೆ 3 ವೀಡಿಯೋಸ್ ಬರ್ತಾವೆ. ಆಯ್ತಾ? ಅದಂತೂ ಅನ್ಸೋ ಮಟ್ಟಿಗೆ ಬಂದ ಹಂಗಿಲ್ಲ. ಭಾಳ ಮಾಡತ್ತಾರೆ ಈಗ ಅವ್ರೆ. ಹೋಗಿ ಬಿಡ್ರಿ. ಅಂದ್ರೆ ಈಗ ಸುಟಿನಾಗಿಂದ ಬಂದುಬಿಟ್ಟು ವೀಕಿಗೆ 3 ಅಂದ್ರೆ ಸಂಡೇ ಆ ವಿಡಿಯೋ ಬರ್ತೇನಂದ್ರೆ ಫ್ರೈಡೇ ಸಾಟರ್ಡೆ 3 ವಿಡಿಯೋ ಬರ್ತಾವೆ. ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ. ಬಟ್ ವೀಕಿಗೆ ಆದ್ರೆ ವೀಕ್ಲಿ ಆದ್ರೆ ವಿಡಿಯೋಸ್ ಬರ್ತಾವೆ. ವೀಕ್ಲಿ 3 ವಿಡಿಯೋಸ್ ಫಿಕ್ಸ್ ಬರ್ತಾವೆ. 2 ಡೇ ಬರ್ತಾವೆ ಗೊತ್ತಿಲ್ಲ. ಬಟ್ ವೀಕಿಗೆ 3 ವಿಡಿಯೋಸ್ ಬರ್ತಾವೆ. ಇದು ಮಾತ್ರ ಫಿಕ್ಸ್ ರೀ. ನಿಮ್ಗೆ ಆ ಶೆಡ್ಯೂಲ್ ಬೇಕಂದ್ರೆ ನಾನು ನೆಕ್ಸ್ಟ್ ಟೈಮ್ ಅಪ್ಡೇಟ್ ಮಾಡ್ತೀನಿ. ಕರೆಕ್ಟಾಗಿ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಪ್ಡೇಟ್ ಹಾಕಿ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಾನು ಕಾಮಿಡಿ ಚಾನಲ್ ಬಂದುಬಿಟ್ಟು ಧಾರವಾಡ ಕಾಮಿಡಿ ಬಾಯ್ಸ್. ಮತ್ತು 138 ಸಬ್ಸ್ಕ್ರೈಬರ್ಸ್ ಏನೋ ಅದಾರೆ. ಸೊ ಅದ್ರಾಗ ವೀಡಿಯೋಸ್ ಬರ್ತಾವೆ ಅಂದ್ರೆ ಸಂಡೇ ಬರ್ತಾವೆ. ಆದ್ರೆ ಈಗಂತರೂ ಈಗೂ ಸಂಡೇ ಬರ್ತೈತೆ ಅದು ವಿಡಿಯೋ. ನಾ ಶೂಟ್ಲ ಮಾಡ್ಕೋತೀನಿ ಆ ವಿಡಿಯೋದ ಕಾಮಿಡಿ ವಿಡಿಯೋ.
ಲಾಂಗ್ ಫಾರ್ಮ್ ಬರ್ತೈತಿ, ಶಾರ್ಟ್ಸು ಬರ್ತೈತಿ. ಓಕೆ, ಇದು ಬಂದ್ಬಿಟ್ಟು ಲಾಂಗ್ ಫಾರ್ಮ್. ಕೈ ಭಾಳ ಹಾಕೋಣ. ಅದಕ್ಕೆ ಈಗ ನೆಕ್ಸ್ಟ್ ವಿಡಿಯೋ ಒಳಗೆ ಫುಲ್ ಚಾಲೆಂಜ್ ಏನಂದ್ರೆ ಜಿಮ್ಮಿಗೆ ಹೋಗೋದು, ಫಿಟ್ನೆಸ್ ಮಾಡೋದು. 3 ತಿಂಗಳೊಳಗೆ ಏನು ಆಕೈತಲ್ಲ, ಎಷ್ಟು ಫಿಟ್ನೆಸ್ ವಿಡಿಯೋಸ್, ಸ್ಟಡೀಸ್ ಕಣ್ಣು ಫೋಕಸ್ ಮಾಡೋದು, ನಮ್ಮ ಹೆಲ್ತ್ ಕಣ್ಣು ಫೋಕಸ್ ಮಾಡೋದು, ಯೂಟ್ಯೂಬ್ ಕಣ್ಣು ಫೋಕಸ್ ಮಾಡೋದು, ಸೋಷಲ್ ಮೀಡಿಯಾ ಕಡೆನೂ. ಸೊ ಬರ್ರಿ ವ್ಲಾಗ್ ಎಂತಂಕ ಇರ್ರಿ. ಈ ಬಿಸಿಲು ಭಾಳ ಐತಿ. ಮನೆಗೆ 1 ತಾಸು ಮಕ್ಕೋತೀನಿ. ಆಮೇಲೆ ಬಂದ್ಬಿಟ್ಟು ಹಳೆ ಮನೆ ಕಡೆ ಹೋಗೋಣಂತ. ಬರ್ರಿ. ಅಜ್ಜ ಈಗ ಆಲ್ರೆಡಿ ಹೋಗ್ಯಾರಲ್ಲಿ, ನಾವೇ ಹೋಗಲ್ಲ. ಯಾಕಂದ್ರೆ ಭಾಳ ಬಿಸಿಲು ಇದೆ. ಅವ್ರಿಗೆ ರೂಢಿ ರೈತಪ್ಪ, ನಮ್ಗೆ ರೂಢಿನೂ ಇಲ್ಲ. ಬರ್ರಿ. ಸೊ ನಾವಿಲ್ಲಿ ಊಟ ಮಾಡತ್ತೀವಿ. ದಾಲ್, ಚಪಾತಿ, ಕೆಂಪು ಚಟ್ನಿ ರೀ. ಬರ್ರಿ ಊಟ ಮಾಡೋಣ. ಅಲ್ಲ ಗ್ಯಾಸ್ ಅಯ್ಯೋ ಅಜ್ಜಿ ನೋಡೋರಲ್ಲಿ, ಅಜ್ಜಿ ನೋಡೋಗದ ಮೇಲೆ ಗ್ಯಾಸ್ ಮೇಲೆ ಇಟ್ಟಾನ ಚಪಾತಿ ಸುಟ್ಕೊಂಡು ತಿಂತಾನ. ಬ್ಯಾಳಿ ಹಚ್ಕೊಂಡು ಮೊಸರು ಐತಿ ನೋಡಿ. ಈಗಿಲ್ಲೇ ಕಾಕಾ ಅವ್ರ ಈಗಿಲ್ಲೇ ಪ್ರಾಬ್ಲಮ್ ಏನಂದ್ರೆ ಗಾಡಿ ಸ್ಟಾರ್ಟ್ ಆಗಲ್ತ್ರಿ. ಈ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತೆ. ಅಂದರೆ ಇಂಜಿನ್ ಬಂದ್ ಮಾಡಕ್ಕೆ ಹೋಗ್ಬೇಡ, ಸ್ಟಾಪ್ ಮಾಡಕ್ಕೆ ಹೋಗ್ಬೇಡ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತೆ. ಈಗ ಪೂರ ಆನ್ ಆಗಲ್ತು ಗಾಡಿ. देखा आपने लापरवाही का नतीजा है. ನಾವ ದುಡಿದ್ರಿ ಈಗ. ಅಡಿಕೋ ಅನಾತ ಸೊ ಫೈನಲಿ ಸ್ವಲ್ಪ ಗಾಡಿ ಸ್ಟಾರ್ಟ್ ಆತ. ಇನ್ನು ಇಂಜಿನ್ ಅವನೇ ಐತಿ. ನಿಮ್ಗೆ ಕೇಳಿಸ್ತಿರ್ಬೋದು ಸೌಂಡ್, ಕೇಳತ್ತಿದ್ರಿ ಸೌಂಡ್. ಸೊ ಎದಕ್ಕದ ಏನಂಗೆ ಗೊತ್ತಿಲ್ಲ ಪ್ರಾಬ್ಲಮ್. ಆದರೆ ಅಂದ್ರೆ ಮೊದಲೇ ಇಂಜಿನ್ ಬೇಡ ಅಂತೆ ಅಂದ್ರೆ ಅನ್ಸಲೇ ಕಾಕಾ ಅವ್ರೆ ಆಫ್ ಮಾಡಿದ್ರೆ ಅಂದರು ಒನ್ ಟೈಮ್. ಅದ ಭಾಳ ಸ್ವಲ್ಪ ಅವರು ಆಟೋರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ರೀ. ಈಗ ಅವರು ವಾಟರ್ ಬಾಟಲ್ ತೊಗೊಂಬರಕ್ಕೆ ಹೋಗ್ಯಾರ. ಯಾರೋ ಇಲ್ಲಿ ಅವ್ರ ರಿಲೇಷನ್ಸ್ ಬಂದಾರಂತ ಕರ್ಕೊಂಡು ಸೀದಾ ಹೋಗೋದು. ಈಗ ವಾಪಸ್ ನೂಲ್ವಿ ಇವತ್ತು ಮನೆ ಹೋಗಕ್ಕೆ ಬಿಡೋಲ್ರಿಪ್ಪ ನಂಗೆ ಊರಿಗೆ. ಧಾರವಾಡಿನ 2 ದಿವಸ ಇದ್ದು ಹೋಗಂತ ನಾತಾರೆ. ನಾಳೆ ಹೋಗ್ಬೇಕಂದ್ರೆ ನಾಳೆ ಹುಬ್ಬಳ್ಳಿ ಬಂದು ಅದಕ್ಕೆ ಇವತ್ತು 2-3 ಹಂಗೆ ಬಸ್ ಹೆಂಗೆ ಹೊಂಟಾವ ನೋಡ್ರಿ.
ಕಾಣಕೈತೆ ಭಾಳ ಹೊಂಟೋದು ಬಸ್. ಈಗ ಆಗಲ್ಲ ಮುಂದೆ ಒಂದು 8 ಬಸ್ ಹೋದ ನೋಡ್ರಿ. ಎದುರು ಒಂದು ಗೊತ್ತಿಲ್ಲ, ಒಟ್ಟು 8 ಬಸ್ ಹೋಗಿದ್ವಿ ಇಂಟ್ರ. ಸ್ವಲ್ಪ ತುಂಬಿದ್ದು ಫುಲ್ ಅಂದ್ರೆ ಅನ್ಸು ಮಟ್ಟಿಗೆ ನಾಳೆ ಫುಲ್ ಬಂದ್. ಇವತ್ತು ಆಗೈತಿ. ನಾವು ಗಾಡಿ ಓಡಿಸೋಣಂತೆ ದಿವಸ ಹಚ್ಚಿದ್ವಿ ಕಾಕಾವ್ರೆ. ಬಸ್ತೀನಿ. ಸೊ ವ್ಲಾಗ್ ಸ್ವಲ್ಪ ಆದಮೇಲೆ ನಿಮ್ಗೆ ಈಗ ನಾ ಇಲ್ಲಿ ಸ್ಟೇ ಮಾಡ್ದಂಗೆ ಆತ.
ಸೊ ಇದು ಡೇ 2 ಅಂತ ಹಾಕಿದ್ದೆ ನಾನು ವಿಡಿಯೋ ಒಳಗೆ ಡೇ 2 ಅಂತೆ. ಸೊ ನಿಮ್ಗೆ ಆವಾಜ್ ಕಟ್ ಕೇಸ್ ಆಯಿತು ಅಂತ ಐ ಹೋಪ್. ಈಗ ಸನ್ಸೆಟ್ ಆಗ್ತಿದ್ವಿ, ಸಂಜೆ ಟೈಮ್ ಹೋಗಿ ಬಂದ್ವಿ ಬಳತ್ತಾದ್ಮೇಲೆ. ಸ್ವಲ್ಪ ಭಾಳ ಕೆಲಸ ಆಯ್ತು ಅಂದ್ರೆ ಲವ್ ಸಿಕ್ಕಿನ ಸ್ಟಡಿ ತೆಗೆದು ಭಾಳ ಕೆಲಸ ಆಯ್ತು. ಕೆಲಸ ಎಲ್ಲ ಮಸ್ತ್ ಮುಗಿದು ಆಮೇಲೆ ನನ್ನ ವಿಡಿಯೋಸ್ ಈ ಟೈಮ್ ಭಾಳ ಲೇಟ್ ಆಗೋದು ಅನ್ಸೊಬಿಟ್ಟಿಗೆ. ಇಲ್ಲ ಇದೇ ವಿಡಿಯೋ 3 ದಿವಸ ಕಂಟಿನ್ಯೂ ಇರ್ಬೋದು ಯಾರಿಗೆ ಗೊತ್ತು. ಎದಕ್ಕಂದ್ರೆ ಇಸ್ಲಾನ ಇಲ್ಲಿ ಅದೇನಂದ್ರೆ ಇಲ್ಲ ಬರ್ತೇನೆ ನಾಳೆ ಬಿಡೋದು. 3 ದಿವ್ಸದ ಬ್ಲಾಗ್ ಐತಿ. ಇದಕ್ಕೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ನಾಳೆ ಹೋಗೋ ಮುಂದೆ ವೀಡಿಯೋ ಮಾಡಿಬಿಟ್ರೆ ಮುಗಿಯಿತು. ಈಗ ನಾವು ಇದನ್ನ ಎಡಿಟ್ ಮಾಡೋಕ್ಕೂ ಆಗಲ್ತು. ಎದಕ್ಕಂದ್ರೆ ಗೊತ್ತೈತಿ ಪ್ರಾಬ್ಲಮ್ ಆಫ್ ಕ್ಯಾಪ್ ಕಟ್ ಇನ್ ಶಾರ್ಟ್ ವಿಡಿಮೇಟ್ ಅಲ್ಲ ಹಾಂ ಇನ್ನು ಕ್ಯಾಪ್ ಕಟ್ ಮತ್ತು ಇನ್ ಶಾರ್ಟ್ ಅಂತ ಎರಡನ್ನ ಭಾಳ ಯೂಸ್ ಮಾಡೋದು. ಕ್ಯಾಪ್ ಕಟ್ ಮತ್ತು ಇನ್ ಶಾರ್ಟ್ನ ಎರಡು ಭಾಳ ಯೂಸ್ ಮಾಡ್ತೀನಿ. ಅದು ಎರಡು ಪ್ರಾಬ್ಲಮ್ ಆಗಿ ಭಾಳ ಅಂದ್ರೆ ಭಾಳ ಹ್ಯಾಂಗ್ ಆಗ್ತಾವೆ. ಅದ್ರ ಸಂಬಂಧ ನನಗೆ ಈಗ ವ್ಲಾಗ್ ಏನಂತಾರೆ ಎಡಿಟ್ ಮಾಡೋಕ್ಕೂ ಭಾಳ ಪ್ರಾಬ್ಲಮ್ ಆಗ್ತೈತಿ. ಸೊ ಅದ್ರ ಸಂಬಂಧ ನಮ್ಮ ಚಾಲೆಂಜ್ ಸ್ಟಾರ್ಟ್ ನಾಳೆ ಸ್ಟಾರ್ಟ್ ಮಾಡೋದು. ಮತ್ತು ನಾ ಮತ್ತೆ ಮಂಡೇ ಏನಾರ ಹಾಕಿದೆ ಅಂದ್ರೆ ಮತ್ತೆ ಮಂಡೇಗೆ ಉಳಿತದೆ ಅದು. ಅದು ದಿನ ಆಯ್ತು ಬರೋಂಗಿಲ್ಲ, ಒಟ್ಟು ಮಂಡೇಗೆ ಅಲ್ಲೇ ಉಳಿತೈತೆ ಅದು. ಸೊ ಅದ್ರ ಸಂಬಂಧ ನಾನು ಏನು ಮಾಡೋಂತೀವಪ್ಪ ಅಂದ್ರೆ ನಾಳೆ ಸ್ಟಾರ್ಟ್ ಮಾಡೋಂತೆ. ನಾಳೆ ಕರೆಕ್ಟ್ ಡೈಟ್ ಮಾಡೋಣಂತೆ. ಏನಂತೀವಿ ಈಗ ಮ್ಯಾಲೆ ಸ್ವಲ್ಪ ಹಂಗೆ ಮಾತಾಡಕ್ಕೆ ನಾವು ಏನು ಮಾಡಲಿ. ಈಗ ಒಂದೇ ಆಯ್ತು ನಂಗೆ ಜಾಗ ಇಲ್ಲ. ಸನ್ಸೆಟ್ ಒಂದು ಮಸ್ತ್ ಆಗೈತೆ ನೋಡ್ರಿ. ನನ್ನ ಕ್ಯಾಮ್ರಾ ಚಲೋ ಇದ್ರೆ ಚಲೋ ಹಾಕಿದ್ರಿ ಇದು. ಆಮೇಲೆ ಐ ಹೋಪ್ ನಿಮ್ಮದು ಸ್ಕೂಲ್ ಸುದ್ದಿ ಸಿಕ್ಕಿರ್ಬೇಕು. ಭಾಳ ಮಂದಿ ಸಿಕ್ಕಿರ್ತೈತೆ, ಆಲ್ರೆಡಿ ಸಿಕ್ಕಿರ್ತೈತಿ. ಏನು ಸ್ವಲ್ಪ ಮಂದಿ ಸಿಕ್ಕೈತಿ. ಅದಕ್ಕೆ ಈಗ ಎಷ್ಟು 2 ತಿಂಗಳು ಇರಬೇಕಲ್ಲ, 2 ತಿಂಗಳೈತಿ. ಆರಾಮ ನಿಮ್ಮದು ಏನೇನು ಡ್ರೀಮ್ಸ್ ಇರ್ತಾವಲ್ಲ ಕಂಪ್ಲೀಟ್ ಮಾಡಿರಿ. ಅದಕ್ಕಂದ್ರೆ 2 ತಿಂಗಳು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಹೋರಿ ಆರಾಮ 2-3 ದಿವಸ 5-6 ದಿವಸ ಆರಾಮ ಅಡ್ಡಾಡ್ರಿ. ಊರಿಗೆ ಆರಾಮ ಅಡ್ಡಾಡಿದ್ರೆ ಫೋಕಸ್ ಮಾಡಿರಿ ನಿಮ್ದು ಬಾಡಿ ಮೇಲೆ ಆಗಲಿ, ಅಥವಾ ನಿಮ್ಮ ಹೆಲ್ತ್ ಆಗಲಿ, ಅಥವಾ ನಿಮ್ದು ಸ್ಟಡೀಸ್ ಆಗಲಿ, ಅಥವಾ ನಿಮ್ದು ಅದರ್ ಆ್ಯಕ್ಟಿವಿಟೀಸ್ ಸ್ಪೋರ್ಟ್ಸ್ ಆಗಲಿ ಏನಾರ ಒಂದು ಅಚೀವ್ ಮಾಡಿರಿ. 2 ತಿಂಗಳಾಯ್ತು ಆರಾಮ್ ಮಸ್ತ್ ಬಿಂದಾಸ್ 12 ದಿವಸ ಅಲ್ಲರ ಅಡ್ಡಾಡಿ ಬರ್ರಿ ಮಸ್ತ್. ನಡಕ್ಕೆ ಸ್ವಲ್ಪ ರೆಸ್ಟ್ ತೋರಿ ಆರಾಮ್ 1 ದಿವಸ ಕಂಟಿನ್ಯೂ ಮಾಡಿರಿ. ಓಕೆ. ಸೊ ಈ ಬ್ಲಾಗ್ ಐತಿ ತಳಗೆ ಮಸ್ತ್ ಚಹಾ ಕುಡಿಯೋದು ಬರ್ರಿ. ಬಾಯ್ ಓಯ್ ಬಾರಿ ಇಲ್ಲಿ ಬಾಯ್. ಸೊಪ್ಪು ನೋಡ್ರಿಪ್ಪ ಅದ್ರ ಮ್ಯಾಗಿ. ಸೊ ಇಲ್ಲಿ ನೋಡ್ರಿ ಒಂದು ಚಲೋ ನಾಯಿ ಐತಿಲ್ಲ. ಟವಲ್ ಜೊತೆ ಕುಸ್ತಿಡಾತೈತಿ. ನೋಡ್ರಿ ಯಾರ್ದಂತ ಗೊತ್ತಿಲ್ಲರಿ ಅದು ನಾಯಿ. ಎಲ್ಲರೂ ಸಾಕ್ತಾರ ಅಷ್ಟು ಕ್ಯೂಟ್ ಐತಿ. ಸೊ ನಾವು ಟ್ರೈ ಮಾಡತ್ತೀವಿ ಎಲೆ ಅಡ್ಕೆ ಕಾಣತೈತಲ್ಲ. ಇದು ಎದಕ್ಕಂದ್ರೆ ಇಷ್ಟ ಫೋನ್ ಮಾಡತ್ತಂದ್ರೆ ಇದು ಪವರ್ ಬ್ಯಾಂಕ್ ಐತಿ. ಚಾರ್ಜಿಂಗ್ ಕಮ್ಮಿ ಐತಿ ಇದ್ರೊಳಗೆ. ಅದ್ರ ಸಂಬಂಧ ಎಲೆ ಅಡಿಕೆ ಟ್ರೈ ಮಾಡೋಣ ಬರ್ರಿ ಫಸ್ಟ್ ಟೈಮ್. ಮೋಸ್ಟ್ಲಿ ಫಸ್ಟ್ ಇದನ್ನ ಹಾಕೋಬೇಕು. ಸುಮ್ಮನೆ ಐತೆ ನೋಡೋಕೆ ಆಗಿದೆ. ಇದು ಅಡ್ಕಿನ ಫಸ್ಟ್ ತಿನ್ಬೇಕಂತಾರ ಹೇಳಿವೆ. ಇದು ಸೊ ನಾವು ಹೊಂಟೇವಿ ವಾಪಸ್ ಧಾರವಾಡಕ್ಕೆ. ಹೋಗುಂಬರ್ರಿ. ಸೊ ಫೈನಲಿ ವಿ ಆಲ್ಸೋ ರೀಚ್ಡ್ ಧಾರವಾಡಕ್ಕೆ ಬಂದೇರಿ. ಇಲ್ಲಿ ಬಿಸ್ಕಿಟ್ ತೊಗೊಂಬಂದಿರಿ ನಾಯಿ ಸಂಬಂಧ. ಮತ್ತು ಹೋಗಿ ಇಲ್ಲೇ ಐತ್ರಿಪ್ಪ ಜಸ್ಟ್ ಒಂದು ಪಾಪ ಹಶು ಆಗಿತ್ತಾನೆ. ಇಲ್ಲೇ ಇಲ್ಲ ಇಲ್ಲಿ. ಸೊ ಅದಕ್ಕೆ ಈಗ ಮಧ್ಯಾಹ್ನಕ್ಕೆ ಹೋದ್ರೆ ಬಿಸಿಲು ಎಷ್ಟು ಇರ್ತೈತಂತೆ. ಬಿಸಿಲು ಮಧ್ಯಾಹ್ನ ಜಾಸ್ತಿ ಇರ್ತೈತಿ. ಸೊ ಅದರ ಸಂಬಂಧ ನಿಮಗೂ ಎಲ್ಲರಕ್ಕೆ ಮತ್ತು ಕಣ್ತಂದ್ರೆ ಸ್ವಲ್ಪ ಮನೆ ಕಡೆ ಸ್ವಲ್ಪ ಎಲ್ಲರ ನೀರಿಡ್ರಿ. ಅದಕ್ಕೆ ನಮ್ಗೆ ಅಷ್ಟು ನೀರು ಅಡಿಕಾಕೈತಿ. ನಮ್ಗೆ ಅಷ್ಟು ನೀರು ಅಡಿಕಾಕೈತಿ. ಸೊ ಸ್ವಲ್ಪ ಪ್ರಾಣಿಗೆ ಸ್ವಲ್ಪ ಹೆಲ್ಪ್ ಆಗಲಿ. ನಾ ಬಿಸ್ಕಿಟ್ ತೊಗೊಂಬಂದೆ. ಈಗ ಮುಂದೆ ಎಲ್ಲರ ಹಾಕೋಣಂತ ಕಂಡ್ರೆ ಇಲ್ಲಿ ಯಾವ ಮಾತು ಕಾಣಬರ್ತಿದೆ. ರೋಡಿಂದ ಮನೆ ಕಡೆ ಹೊಂಟೀವಿ. ಅದಕ್ಕಂದ್ರೆ ಟಮ್ ಒಂದು ಸಿಗಲಿಲ್ಲ ಹಂಗೆ. ಅಡಿ ನಮ್ಮ ಕಾಲು ಐತಿ ಅದಕ್ಕೆ ಇರೋದು ಅಂತ ಹೊಂಟ್ಬಿಡ್ವಿ.
ಈಗ ಇಲ್ಲಿ ಒಂದು ನೈಟ್ ಹಾಕುದು ಫುಡ್ ಬರ್ತೈತೆ ಹಂಗೆ ಒಂದು 10 ರೂಪಾಯ್ದು ಏನೋ ಇಲ್ಲ 20 ರೂಪೀಸ್ 30 ರೂಪೀಸ್ ಐತಿ ಸಪ್ರೇಟ್ ಹಾಕೋದು ಒಂದು ಫುಡ್ ಬರ್ತೈತಿ ಅದನ್ನ ಹಾಕೋದು ಬಾಪ್ರೆ ಸರ್ ಇದ್ರೊಳಗೆ ಅಷ್ಟು ಹಂಗೆ ಆಯ್ತು ಹೋಗ್ತದೆ ಹಾಕೋದು ಸ್ವಲ್ಪ ಬೆಸ್ಟ್ ಅದ್ರೊಳಗೆ ಸಿಗೋದಿಲ್ಲ ಕಮ್ಮಿ ಸಲ ನಾನು ಟ್ರೈ ಮಾಡ್ತೀನಿ ಮನೆ ಕಡೆ ಆಗಲಿ ನಿಮ್ಮ ಏನಂತಾರಲ್ಲ ಅಟ್ಟ ಇರ್ತೈತಲ್ಲ ಸ್ವಲ್ಪ ನೀರಾಗಿ ಟ್ರೈ ಮಾಡಿ ಎರಡು ಹಾಂ ಇದು ನಾಯಿ ಸಿಕ್ಬಾರ್ರಿ ಸೊ ಕ್ಯಾಮ್ರಾ ಸ್ವಲ್ಪ ಆಫ್ ಆಗ್ಬಿಡ್ತಾರೆ ಮಾತಾಡ್ಕೊಂಡು ಹುಡ್ತಿರ್ತಾರೆ ಹೋಗ್ಬಿಡ್ತೇನೆ ನಮಗೆ ಸೊ ಈಗ ಅದೇ ಬಿಸ್ಕಿಟ್ಲೆ ಸ್ವಲ್ಪ 3 ನಾಯಿ ಹಾಕಿದೆ ಸ್ವಲ್ಪ ಹಾಕಿದೆ ಅಷ್ಟೇ ನೀವು ಅಕಸ್ಮಾತ್ ಈಗ ಬಿಸಿಲ ನಿಮ್ಗೆ ಗೊತ್ತೈತಿ ಬಿಸಿಲ ನಮಗೂ ಹಾಕಿದ್ರ ಕಾಕ ಮನೆಯೊಳಗೆ ನುಗ್ಗಿಲ್ಲ ನೀನು ಅಯ್ಯೋ ಬಿಸ್ಕಿಟು ಇಲ್ಲ ಒಂದು ಕಡೆ ಸ್ವಲ್ಪ ನಿಮ್ಮ ಮನೆ ಕಣ್ಣು ಎಲ್ಲರೂ ನಾಯಿಗೆ ಸಿಕ್ತಂದ್ರೆ ಬಿಸ್ಕಿಟ್ ಹಾಕರಿ ಸ್ವಲ್ಪ ಹಂಗೆ ನೀರಿಡ್ರಿ ಅದಕ್ಕಂದ್ರೆ ನಮಗೆ ಈಗ ನೀರು ಕುಡ್ಲಾರ್ದು ಇರೋಕೆ ಹಂಗಿಲ್ಲ ಅಂಥವ್ರಾಗ ಅವು ಸೊ ಅಷ್ಟೇ ಸ್ವಲ್ಪ ಎಷ್ಟು ಹೆಲ್ಪ್ ಮಾಡಿರಿ ಬರ್ರಿ ಮನೆ ಮುಟ್ಟೇವೀಗ ಸ್ವಲ್ಪ ದೂರ ಐತಿ ಇಲ್ಲೇ ಐತಿ ಮನೆ ಇದ್ದ ವ್ಲಾಗ್ ಎಡಿಟ್ ಮಾಡಿ ನಾಳೆ ವ್ಲಾಗ್ ಬಿಡ್ತೀನಿ ಅದಕ್ಕೆ ಫುಲ್ ಡೇ ಕುಂತು ನಾಳೆ ಕುಂತು ಎಡಿಟ್ ಮಾಡಿ ನಾಳೆ ವ್ಲಾಗ್ ಮಾಡ್ತೀನಿ ನಾಳೆ ನಮ್ಮ ಚಾಲೆಂಜ್ ಸ್ಟಾರ್ಟ್ ನಿಮ್ಗೆ ಗೊತ್ತೈತಲ್ಲ ಚಾಲೆಂಜ್ ಇರತ್ತ ಹೇಳಕ್ಕೋಬೇಡ್ರಿ ಯಾರಿಗೂ ಹೇಳಕ್ಕೋಬೇಡ್ರಿ ಬರ್ರಿ ನಮ್ಮ ಸಿಲ್ಕ್ಯಾ ಸಿಕ್ಬಿಡ್ಬೋದು ಅಯ್ಯೋ ಏನು ಲಕ್ಕಿಯೆಸ್ಟ್ ಪರ್ಸನ್ ರೀಪ್ಪ ನಾವು ವರ್ಲ್ಡ್ ಒಳಗೆ ನಮ್ಮ ಅಣ್ಣ ಸಿಕ್ಕ ಸಿಲ್ಕಿ ಅಣ್ಣ ಸಾಹೇಬ್ರವ್ರು ಸಾಹೇಬ್ರ ಶಲ್ಪ ಏನಾರ ಹೆಂಗೆ ಮಾಡ್ತೇನೆ ಇಷ್ಟು ದಿವಸ ಆರಾಮಿದ್ದ ನಾ ಬಂದೆ ಈಗ ನಾ ಕಾಡ್ತೇನಲ್ಲ ಚಿಕನ್ ಸ್ವಲ್ಪ ಮಾತಾಡ್ರಿ ಅಣ್ಣಾರ ಎಲ್ಲ ಹೋಗಿದ್ದಿಲ್ಲ ಬಾಗಲ ಹಾಕಿಲ್ಲ ಮೊದಲೇ ಹೊಂಟು ಬಿಡ್ತಾನೆ ನೀವು ಒಟ್ಟು ಸರಿ ಸರಿ ಅಣ್ಣ ಕುದಿರ್ತಾನೆ ಸರಿ ಬಾಯಿಲ್ಲ ಅಣ್ಣ ಬಾಯಿಲ್ಲ ಹಿಂಗೆ ಮಾತಾಡಿ ನೋಡ್ರಿ ಮ್ಯಾಲೆ ಕರ್ಕೊಂಬಂದ ನನಗೆ ಅಲ್ಲಿ ಬೇಸರ ಆತೈತೆ ಮನ್ಯಾಗ ಅಂತ ಕಾಣವಲ್ಲ ನೀವು ಅಲ್ಲಿ ನೋಡ್ರಿ ಈಗ ನಾ ಹಿಡಿತೀನಿ ಅಂತ ಮತ್ತಲ್ಲಿ ಹೋಗ್ಕೊಂತಾನೆ ಹಿಡಿಯನ್ ಜಿಗದು ಇಂಥಬೇಕು ಕೂಡೈತೆ ನಮಗೆ ಇಳಿದು ಹೋಗಲ್ಲ ಬ್ಯಾ ಬಿಡಪ್ಪ ಅದ್ರ ಚಕ್ಕರೊಳ ನಾ ಬಿದ್ದ ಬಾಡಿ ಹಂದಿ ಮರ ಬಾ 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 ಈಗ ನೋಡ್ಕೊಂಡು ಕುಂತ್ಬಿಡ್ತೈತ್ರಿ ಅದು ಗ್ರೌಂಡ್ ಆಗಲಿ ಪೂರ ವ್ಯೂ ಸೊ ವ್ಲಾಗ್ ಎಂಡ್ ಮಾಡೋ ಟೈಮ್ ಅಂತ ಸೊ ಸಿಗು ಮುಂದಿನ ವ್ಲಾಗ್ ಒಳಗೆ ವಿತ್ ಚಾಲೆಂಜ್ ಸೊ ಸಿಗು ಮುಂದಿನ ವ್ಲಾಗ್ ಒಳಗೆ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿರಿ ಆಮೇಲೆ ನೀವು ಒಂದ್ಸಲ ನಿಮ್ಮ ಹಳ್ಳಿ ಆಗಲಿ ನಿಮ್ಮ ಅಜ್ಜಿ ಮನೆ ಆಗಲಿ ಯಾರ ಮನೆ ಒಂದ್ಸಲ ಹೋಗ್ಬರ್ರಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆರಾಮ್ ಮಜಾ ಮಾಡಿರಿ ಸ್ವಲ್ಪ ದಿವಸ ಆಮೇಲೆ ವಾಪಸ್ ನಿಮ್ಮ ಗೋಲ್ಸ್ ಕಡೆ ನಿಮ್ಮ ಡ್ರೀಮ್ಸ್ ಕಡೆ ಫೋಕಸ್ ಮಾಡಿರಿ ನೆವರ್ ಗಿವ್ ಅಪ್ ಸೊ ಸಿಗು ಮುಂದಿನ ಒಳಗೆ ಟೇಕ್ ಕೇರ್ ಬಾಯ್